ಬೇಲೂರು ತಾಲೂಕಿನ ರೈತ ಬಂಧುಗಳಿಗೆ ಹಸಿರು ಮೆಣಸಿನಕಾಯಿ ಕೃಷಿ ಒಂದು ಆರ್ಥಿಕ ದೃಢತೆಯ ಬಾಂಧವ್ಯ ಇಟ್ಕೊಂಡಿದೆ. ದೀಪಾವಳಿ ಕಳೆದ ಮೇಲೆ ಸುಮಾರು ಸಂಕ್ರಾಂತಿ ಹಬ್ಬದ ತನಕ ಭೂಮಿನ ಕಾಯಿಸಿ ಭೂಮಿನ ರೆಡಿ ಮಾಡ್ಕೊಂಡು ಶಿವರಾತ್ರಿ ಹಬ್ಬಕ್ಕೆ ಬೀಜ ತಗೊಂಡೋಗಿ ರೈತ ಬಂಧುಗಳು APMCಗೆ ಚೀಲ ಮೆಣಸಿನ್ಕಾಯಿ ಬೆಳೆದು ಚೀಲ ತುಂಬಿಕೊಂಡು ಮೆಣಸಿನ್ಕಾಯಿ ಬೆಳೆದು APMCಗೆ ತಗೊಂಡೋಗೋ ಸಮಯಕ್ಕೆ ರೈತರ ಕೈ ಮೈಯೆಲ್ಲ ಮಣ್ಣಾಗಿ ಕಣ್ಣಲ್ಲಿ ಖರ್ಚುಗಳು ಮತ್ತು ಸಂಕಷ್ಟಗಳ ನೀರು ತುಂಬ್ಕೊಂಡಿರುತ್ತೆ. ಅಂಥ ರೈತ ಬಂಧುಗಳಿಗೆ 2026ನೇ ಇಸ್ವಿನಲ್ಲಿ ಇವತ್ತು ಹಸಿರು ಮೆಣಸಿನ್ಕಾಯಿ ಬೆಳ್ಕೊಂಡೋಗಿ ತೊಗೊಂಡೋಗಿ ಮಾರ್ಕೆಟಿಗೆ ತೊಗೊಂಡೋದ್ರೆ 15 ರೂಪಾಯಿಂದ 17 ರೂಪಾಯಿ ಬೆಲೆ ಸಿಗ್ತಾಯಿದೆ. ರೈತರುಗಳು ಮುಂದಿನ ದಿನಗಳಲ್ಲಿ ಖರ್ಚುಗಳ ಕಷ್ಟಗಳ ಎದುರಿಸಬೇಕಾಗ್ತದೆ. ಹಾಗೆ ಇದು ಬೇಲೂರು ತಾಲೂಕಿನ ರೈತ ಬಂಧುಗಳೇ, ಇದು ದಾಸಗೌಡ ಪ್ಲಾಂಟೇಶನ್ ಸರ್ವಿಸಸ್ ಪರಿವಾರದ ಮತ್ತು ವ್ಯಾಪಾರದ ಹಿತಚಿಂತಕರಾದ ಕೋಗಿಲಮನೆ ಗ್ರಾಮದ ಕುಮಾರಣ್ಣವ್ರದ್ದು ಮೆಣಸಿನ ಗಿಡ. ಇದಕ್ಕೆ ಸಂಪೂರ್ಣವಾಗಿ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್ನ ಔಷಧಿಗಳನ್ನೇ ಸಿಂಪಡಣೆ ಮಾಡಿರ್ತಾರೆ. ಅವರ ಮಗ ಸಂತೋಷ್ ಅವರಿದ್ದಾರೆ. ಜೊತೆಗೆ ಸಂತೋಷ ಈ ಬೆಳೆಗೆ ಬೇರೆ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್ಸಿಂದ ಬೇರೆ ಯಾವ್ದಾರು ಔಷಧಿ ಸ್ಪ್ರೇ ಮಾಡಿದ್ದಾರೆ ಸಂತೋಷ? ನೀವೇನು ಔಷಧಿ ಕೊಟ್ಟಿದ್ದೀರಾ ಅದು ಮಾತ್ರ ಸಿಂಪಡಣೆ ಮಾಡಿರೋದು. ಇಲ್ಲಿ ಇದು ರೈತ ಬಂಧುಗಳು ಮೆಣಸಿನ ಗಿಡ ಇವತ್ತು ಯಾವ ಪ್ರಮಾಣದಲ್ಲಿ ಔಷಧಿ ಹೂವೆಲ್ಲ ಕಟ್ಟಿದೆ ಅಂತ ಗಮನಿಸಬೇಕು. ನನಗೆ ಪ್ರಸಾದಳ್ಳಿ ಚಂದ್ರಶೇಖರ್ ಅಂತ ಬಂದುಬಿಟ್ಟಿದ್ದ, ಹಣ ಗಿಡ ತುಂಬ ಚೆನ್ನಾಗಿ ಬಂದಿದೆ, ಒಂದು ಹೂವು ಇಲ್ಲ ಅಂತ ಬಂದಿದ್ದ. ಕೆಲವರು ಹಳ್ಳಿಗೆ ಬಂದಂಥ ಔಷಧಿಗಳನ್ನ ತಗೊಂಡು ಬೆಳೆಗಳನ್ನ ಹಾಳು ಮಾಡ್ಕೋಬೇಡಿ. ಆದಷ್ಟು ಯಾವ್ದಾರ ಒಂದು ಔಷಧಿ ಅಂಗಡಿಯಲ್ಲಿ ಮಾತಾಡ್ಕೊಂಡು ಔಷಧಿ ತಗೊಳ್ಳಿ. ಒಳ್ಳೆ ಮನಸ್ಸಿದ್ದರೂ ಒಳ್ಳೆ ಔಷಧಿ ಕೊಡ್ತಾರೆ. ರೈತ ಬಂಧುಗಳಿಗೆ ಕಾಂಪಿಟೇಷನ್ ಇರುತ್ತೆ. ಬೇಲೂರಿನಲ್ಲಿ ಕಾಂಪಿಟೇಷನ್ ಇದೆ, ಹಂಗೆಲ್ಲ ಮೋಸ ಮಾಡೋಕ್ಕಾಗಲ್ಲ. ರೈತ ಬಂಧುಗಳು ಹಳ್ಳಿಗೆ ಬಂದು ಔಷಧಿ ಬಂದು ಕೊಡ್ತಾರಲ್ಲ, ಅದು ಯಾವುದೋ ಔಷಧಿ ತಗೋಬೇಡಿ. ಯಾವುದನ್ನ ಒಂದು ಅಂಗಡಿಯಲ್ಲೇ ಔಷಧಿ ತಗೋಬೇಕಾಗಿ ನಾನು ರೈತ ಬಂಧುಗಳನ್ನ ಪ್ರಾರ್ಥಿಸ್ತೀನಿ. ಗಮನಿಸಬೇಕು ಯಾವ ಮಟ್ಟದಲ್ಲಿ ಮೆಣಸಿನ ಗಿಡ ಬರ್ತದೆ ಅಂತ. ಎಷ್ಟೋ ಜನ ರೈತ ಬಂಧುಗಳು ನನಗೆ ಕೇಳ್ತಾರೆ, ಏನು ಔಷಧಿ ಕೊಡ್ತಾಯಿದ್ದೀರಾ, ಅದನ್ನೆಲ್ಲ ನೀವು ತಿಳಿಸಿ ವಿಡಿಯೋದಲ್ಲಿ ಅಂತ ಅಂದಾಗ, ಆ ಥರ ನನಗೆ ಹೇಳೋದ್ರಿಂದ ನನ್ನ ವ್ಯಾಪಾರಕ್ಕೆ ತೊಂದರೆ ಆಗ್ಬೋದು. ಔಷಧಿಗಳ ಹೆಸರು ಹೇಳೋದ್ರಿಂದ ನಾನು ಮಾಡೋ ಕೆಲಸ, ನಾನು ಕೊಟ್ಟ ರಿಸಲ್ಟು ನಮಗೆ ವ್ಯಾಪಾರ ಆಗಬೇಕು ಅನ್ನೋ ಸ್ವಾರ್ಥ ನನಗಿದೆ. ಒಟ್ಟಲ್ಲಿ ಒಳ್ಳೆ ಗುಣಮಟ್ಟದ ಔಷಧಿ ಕೊಡ್ತೀನಿ, ಇಂಥ ಕಂಪ್ನಿದು ಇಂಥದ್ದೇ ಔಷಧಿ ಕೊಟ್ಟಿದ್ದೀನಿ ಅಂತ ನಾನು ಹೇಳಿದ್ರೆ ನನಗೆ ವ್ಯಾಪಾರಕ್ಕೆ ತೊಂದರೆ ಆಗ್ಬೋದು. ಹಂಗಾಗಿ ನಾನು ಅದನ್ನು ತಡಿತಾ ಇದ್ದೀನಿ. ಅದೊಂದು ಸ್ವಾರ್ಥ ನನಗಿದೆ. ಎಲ್ಲರೂ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್ಗೆ ವ್ಯಾಪಾರದಲ್ಲಿ ಶಕ್ತಿ ತುಂಬಬೇಕು ಅಂತ ಕೇಳ್ಕೊಳ್ತಾ, ಸದಾ ಯಾವಾಗಲೂ ರೈತ ಬಂಧುಗಳ ಸಮಸ್ಯೆಗಳಿಗೆ ಪರಿಹರಿಸಲು ಸದಾ ನಾನು ಸಿದ್ಧವಾಗಿರ್ತೀನಿ. ತುಂಬ ಬಿಸಿ ಶೆಡ್ಯೂಲ್ನಲ್ಲೂ ನಮ್ಮ ಸಂತೋಷ ಹೇಳಿದನಂತೆ ಬಂದಿಲ್ಲಿ ಅವ್ರ ಜಮೀನಲ್ಲಿ ನಿಂತಿದ್ದೀವಿ. ಎಲ್ಲ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಸಂತೋಷ ಅವನಿಗೆ ತಿಳಿದಂಥ ಒಂದೆರಡು ಮಾತು ಹೇಳ್ತೀನಿ. ಸಂತೋಷ್ ಅವರು ಏನಾಗಬೇಕು ಕುಮಾರಣ್ಣ ನಿಮಗೆ? ಕುಮಾರಣ್ಣನ ಅಣ್ಣನ ಮಗ. ಏನಾದ್ರೂ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್ ಬಗ್ಗೆ 3 ವರ್ಷದಿಂದ ಒಡನಾಡ್ತಲ್ಲಿ ಇದೆಯಲ್ಲ, ಏನಾದರೂ ರೈತರಿಗೆ ಹೇಳೋದಕ್ಕೆ ಇಷ್ಟಪಡ್ತೀಯ ಸಂತೋಷ? ನಾವು 3-4 ವರ್ಷದಿಂದ ಅಲ್ಲೇ ಔಷಧಿ ಆಗಲಿ ಗೊಬ್ಬರ ಆಗಲಿ ಪ್ರತಿಯೊಂದು ಕೂಡ ಅಲ್ಲೇ ತರೋದು. ಅವರು ನಮಗೆ ಒಳ್ಳೆಯ ರೀತಿಯ ಔಷಧಿ ಗೊಬ್ಬರ ಎಲ್ಲ ಚೆನ್ನಾಗಿ ಕೊಡ್ತಾರೆ. ನಮಗೇನು ಆ ಥರ ಏನಿಲ್ಲ. ಅವರು ಅಂಗಡಿ ನಾವು ಸಂಪರ್ಕ ಮಾಡಿದ ನಂತರ ಒಳ್ಳೆ ಗುಣಮಟ್ಟದ ಬೆಳೆನೂ ಕೂಡ ಬರ್ತಾ ಇದೆ. ಹಾಗಾಗಿ ನಾವು ಅವ್ರ ಅಂಗಡಿಲೇ ಸಂಪರ್ಕ ಮಾಡಿ ಔಷಧಿನ ತೊಗೊಬಂದು ರೈತರೆಲ್ಲ ಒಳ್ಳೆ ಉತ್ತಮವಾದ ಬೆಳೆಯನ್ನು ಬೆಳೀಲಿಕ್ಕೆ